ಮಹರ್ಷಿ ವಾಲ್ಮೀಕಿ ನಿಗಮ ಅಧೀಕ್ಷಕ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 187 ಕೋಟಿ ನುಂಗಿದ್ಯಾರು ಆಗಿದ್ದಾಗ ಎಸ್ಟಿ ನಿಗಮದಲ್ಲಿ 80ರಿಂದ 85 ಕೋಟಿ ಅವ್ಯವಹಾರ, ಭಾರಿಯ ವ್ಯವಹಾರದಲ್ಲಿ ಬಲಿಯಾದರ ಸರ್ಕಾರಿ ಅಧಿಕಾರಿ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಕಚೇರಿ ಸಿಬ್ಬಂದಿ ಕೈವಾಡ ಇದೆ ಅಂತಿದ್ದಾರೆ. ಸಚಿವ ಬಿ ನಾಗೇಂದ್ರ ಬುಡಕ್ಕೆ ಬರುತ್ತಾ ಈ ಪ್ರಕರಣ? ಅವ್ರ ಬುಡಕ್ಕೆ ಬರುತ್ತೋ ಬರಲ್ವೋ ಜವಾಬ್ದಾರಿ ಅಂತೂ ಅವರೇ ಹೊತ್ಕೊಳ್ಬೇಕು. ಕಾರಣ ಅವರೇ ಅದರ ಸಚಿವಾಲಯದ ಉಸ್ತುವಾರಿ. ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ 108 ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಫಾಲೋ ಅಪ್ ಸ್ಟೋರಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಹಾಗಿದ್ದಾಗ ಏನಾಯಿತು ಈ ದುಡ್ಡು? ಯಾರ ಹೆಸರು ಉಲ್ಲೇಖವನ್ನ ಮಾಡಿದ್ರು? ಪದ್ಮನಾಭ್ ಅವರ ಹೆಸರು, ನಿರ್ದೇಶಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಜೆ ಪದ್ಮನಾಭ್. ಇದು ಡೆತ್ ನೋಟಲ್ಲಿ ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಹೆಸರುಗಳು. ಪರಶುರಾಮ್ ಲೆಕ್ಕಾಧಿಕಾರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ. ವಾಲ್ಮೀಕಿ ಸಮುದಾಯವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ, ಎಸ್ ಟಿ ಸಮುದಾಯವನ್ನು ಉದ್ಧಾರ ಮಾಡಬೇಕು ಅಂತ ಇರುವಂಥ ಈ ನಿಗಮವನ್ನು ನುಂಗು ಬಾಕರೆ ತುಂಬಿದ್ದಾರೇನೋ ಅನ್ನುವಂಥ ಅನುಮಾನವನ್ನು ಹುಟ್ಟಿಸುತ್ತೆ. ಸುಷ್ಮಿತಾ ಮುಖ್ಯ ವ್ಯವಸ್ಥಾಪಕಿ, ಯೂನಿಯನ್ ಬ್ಯಾಂಕ್, MG ರಸ್ತೆ, ಬೆಂಗಳೂರು. ಇವರೆಲ್ಲರೂ ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಹೆಸರುಗಳಿದು. 6 ಪುಟಗಳ ಡೆತ್ ನೋಟ್ನಲ್ಲಿ ಇವರೆಲ್ಲ ಹೆಸರನ್ನು ಉಲ್ಲೇಖ ಮಾಡಿ ಚಂದ್ರಶೇಖರ್ ಅವರು ಬರೆದಿಟ್ಟಿರೋದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ರು ಅಂತ. ವಸಂತನಗರದಲ್ಲಿರುವ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಯನ್ನು MG ರಸ್ತೆಯ ಖಾತೆಗೆ ಅದನ್ನು ವರ್ಗಾವಣೆ ಮಾಡಿದ್ರು ಅಂತ ಹೇಳಿ ದುಡ್ಡನ್ನು. MG ರಸ್ತೆಯಲ್ಲಿರುವಂಥ ಯೂನಿಯನ್ ಬ್ಯಾಂಕ್ ನಿಗಮದಿಂದ ಖಾತೆ ವರ್ಗಾವಣೆ ಬಳಿಕ ವಹಿವಾಟು ಆಗಿದೆ ಅಂತ ಹೇಳಿ. ದಿನಾಂಕ 4/3/2024 25 ಕೋಟಿ. ದಿನಾಂಕ 6/3/2024 25 ಕೋಟಿ. ದಿನಾಂಕ 21/3/2024 44 ಕೋಟಿ. ದಿನಾಂಕ 21/3/2024 43 ಕೋಟಿ. ದಿನಾಂಕ 21/3/2024 50 ಕೋಟಿ. ಒಟ್ಟು 187.33 ಕೋಟಿ ವರ್ಗಾವಣೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಇರೋದಿಲ್ಲ. ಇದಿಷ್ಟು ವರ್ಗಾವಣೆ ಆಗಿರುತ್ತೆ. ಅದಾದ ನಂತರ ಈಗ 87 ಕೋಟಿ ಏನಾಯಿತು? ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಏನಾಗ್ತಾ ಇದೆ ಈಗ ಈ ವಿಚಾರದಲ್ಲಿ, ಆತ್ಮಹತ್ಯೆ ಆದ ನಂತರ ಆಗಿರುವಂಥ ಬೆಳವಣಿಗೆಗಳಲ್ಲಿ? ಶಶಿಧರ್, ಖಂಡಿತವಾಗೂ ಏನು ಇಲಾಖೆಯಲ್ಲಿ ನಡೆದಂಥ ಅವ್ಯವಹಾರಕ್ಕೆ ಈ ಅಧಿಕಾರಿ ಬಲಿಯಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸುಮಾರು ಈ ಕಳೆದ ವರ್ಷ ಸರ್ಕಾರ ಈ ನಿಗಮಕ್ಕೆ ಬಿಡುಗಡೆ ಮಾಡಿದಂಥ 187 ಕೋಟಿಯನ್ನು ಕೆಲವು ಅಧಿಕಾರಿಗಳು ಸೇರಿಕೊಂಡು ಒಂದು ಅವ್ಯವಹಾರ ನಡೆಸಿದ್ದಾರೆ. ಈ ಅವ್ಯವಹಾರದ ಹಿಂದೆ ಈತ ಚಂದ್ರಶೇಖರನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನ ನಡೆದಿತ್ತು. ಹೀಗಾಗಿ ಆತ ಮನನೊಂದು, ಅಂದರೆ ಈ ಭ್ರಷ್ಟಾಚಾರ ವ್ಯವಸ್ಥೆಗೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ಬೋದಿತ್ತೇನೋ, ಆದರೆ ಆ ಕೆಲಸ ಮಾಡದೆ ಸುಮಾರು 6 ಪುಟಗಳ ಡೆತ್ ನೋಟ್ ಬರೆದು, ಅಂದರೆ ಯಾರ್ಯಾರು ಈ ಒಂದು ಅವ್ಯವಹಾರದಲ್ಲಿ ಭಾಗವಹಿಸಿದ್ದಾರೆ, ಅಂದರೆ ಆ ಇಲಾಖೆಯ ಎಮ್ ಡಿ ಇರ್ಬೋದು, ಜೊತೆಗೆ ಲೆಕ್ಕಾಧಿಕಾರಿ ಪರಶುರಾಮ್ ಇರ್ಬೋದು, ಜೊತೆಗೆ ಬ್ಯಾಂಕ್ನ ವ್ಯವಸ್ಥಾಪಕಿ ಶುಚಿಸ್ಮಿತಾ, ಇವರ 3 ಜನರ ವಿರುದ್ಧ, ಅಂದರೆ ನನ್ನ ಸಾವಿಗೆ ಇವರೇ ಕಾರಣ, ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆರೋಪ ಮಾಡಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದೀಗ ವಿನೋಬ್ ನಗರ ಪೊಲೀಸವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ FIR ಕೂಡ ದಾಖಲು ಮಾಡಿದ್ದಾರೆ. ಅಂದರೆ ಇದು ಬೆಂಗಳೂರಲ್ಲಿ ಕಚೇರಿ ಇರೋದ್ರಿಂದ, ಚಂದ್ರಶೇಖರ್ ಬೆಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರಿಂದ, ಜೊತೆಗೆ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಅಂದರೆ 100 ಕೋಟಿಗೂ ಅವ್ಯವಹಾರ ನಡೆದಿದೆ. ಹೀಗಾಗಿ ಈ ಪ್ರಕರಣವನ್ನು CIDಗೆ ವಹಿಸೋದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗಾಗಲೇ ಪತ್ರ ವ್ಯವಹಾರ ಕೂಡ ನಡೆಸಿದ್ದಾರೆ. ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಒಟ್ಟಾರೆಯಾಗಿ ತನಿಖೆಯ ನಂತರ ಇದರಿಂದ ಯಾರಿದ್ದಾರೆ, ಈ ಹಣವನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಿರಂಗಗೊಳ್ಳಬೇಕಾಗಿದೆ. ಸದ್ಯಕ್ಕೆ ಆ ಕುಟುಂಬ ಇದೀಗ ನಿಜಕ್ಕೂ ಕೂಡ ನಿರ್ಗತಿಕರಾಗಿದ್ದಾರೆ. ಆ ಒಂದು ಅಧಿಕಾರಿಗಳ ವಿರುದ್ಧ, ಯಾರು ತನ್ನ ಪತಿಯ ಸಾವಿಗೆ ಕಾರಣರಾಗಿದ್ದಾರೆ, ಅಧಿಕಾರಿಗಳ ವಿರುದ್ಧ ಶಾಪ ಹಾಕ್ತಿದ್ದಾರೆ. ನಿಜಕ್ಕೂ ಕೂಡ ಒಂದು ರೀತಿ ಆತಂಕದಲ್ಲಿದೆ ಆ ಕುಟುಂಬ. ಮಾಡದೇ ಇರೋ ತಪ್ಪಿಗೆ ನನ್ನ ಪತಿ ಮೃತಪಟ್ಟಿದ್ದಾನೆ, ಆತ್ಮಹತ್ಯೆಗೆ ಶರಣಾಗಿದ್ದಾನೆ, ಒಂದು ಶೋಕದಲ್ಲಿ ಆ ಕುಟುಂಬ ಇದೆ ಅಂತಲೇ ಹೇಳ್ಬೋದಾಗಿದೆ. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸಚಿವ ಬಿ ನಾಗೇಂದ್ರ ಅವರು ಈಗ ಸುದ್ದಿಗೋಷ್ಠಿ ಏನೇನೋ ಮಾಡಿ ಹೇಳಿದ್ದಾರೆ. ಬಟ್ ಚಂದ್ರಶೇಖರ್ ಯಾರ ಗಮನಕ್ಕೂ ಕೂಡ ತಂದಿರಲಿಲ್ವಾ? ತಂದಾಗಿಯೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ವಾ? MD ಅವರನ್ನು ಇನ್ನೂ ಕೂಡ ವಹಿಸಿಕೊಂಡು ಯಾಕೆ ಸಚಿವರು ಮಾತನಾಡ್ತಾ ಇದ್ದಾರೆ? MD ಅವರು ಸದ್ಯಕ್ಕೆ ಈ ಪ್ರಕರಣ ಮುಗಿಯುವವರೆಗೂ ಅವ್ರನ್ನ ಅಮಾನತಿನಲ್ಲಿ ಇಡಕ್ಕೆ ಯಾಕೆ ಆಗಲ್ಲ? ಏನಾದರೂ ಕಾನೂನು ತೊಡಕುಗಳಿದೆಯಾ? ಯಾಕಂದರೆ ತನಿಖೆ ಆಗಬೇಕಾದ್ರೆ ಅವ್ರು MD ಆಗಿ ಮುಂದುವರೆದ್ರೆ ಸಮಸ್ಯೆ ಆಗಲ್ವಾ? ಸಾಕ್ಷಿಗಳ ನಾಶ ಆಗೋದಿಲ್ವಾ?
ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಪ್ರಕರಣ. ಮಾನ್ಯ ಸಚಿವರಾಗಿರುವಂಥ ನಾಗೇಂದ್ರ ಅವರು ಈ ವಿಚಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರನ್ನು ಅಮಾನತಿನಲ್ಲಿಟ್ಟೇ ತನಿಖೆ ನಡೆಸಬೇಕಿದೆ.